guys, welcome back to SMPK's family. Hope you liked all the videos. ಇನ್ನು ಒಂದೇ ಒಂದು ಖುಷಿ ವಿಚಾರ ಹೇಳ್ತೀನಿ ಗೈಸ್. ನಮ್ಮ SMPK's ಫ್ಯಾಮಿಲಿಗೆ 110 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಹೀಗೆ ನಾನು ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋದು ಏನಕ್ಕಂತ ಗೊತ್ತಾ, ನಮ್ಮ ಅಕ್ಕದು ನಾಳೆ ಬರ್ತ್ಡೇ ಇದೆ ಆಯಿತಾ. ನಾವು ಡೆಕೆತ್ಲಾನಿಗೆ ಹೋಗಿದ್ವಿ ಸೈಕಲ್ ಬುಕ್ ಮಾಡೋಣ ಅಂತ. ಬಟ್ ನಮ್ಮ ಅಕ್ಕಗೆ ಇಷ್ಟ ಆಯಿತು, ಬಟ್ ಸೈಕಲ್ಸ್ ಬೇಡ ಅಂತ ಹೇಳಿಬಿಟ್ಟು ನಮಗೇನೋ ಎಮರ್ಜೆನ್ಸಿ ಇತ್ತು. ಆ ಕಾರಣಕ್ಕೆ ಬೇಡ ಅಲ್ಲಿ ಸೈಕಲ್ ಅಂತ ಹೇಳಿಬಿಟ್ಟು ನಾವು ಬಂದುಬಿಟ್ವಿ. ನಮ್ಮ ಹೋದ್ಸತಿ ಕೂಡ ನಮ್ಮ ಅಕ್ಕಗೆ ಸೈಕಲ್ ಈಸ್ಕೊಟ್ಟಿದ್ವಿ. ಅದು ತುಂಬ ಚಿಕ್ಕ ಆಗಿರೋ ಕಾರಣ ನಮ್ಮ ಅಕ್ಕಗೆ ಹೊಸ ಸೈಕಲ್ ಈಸ್ಕೊಡ್ತಿದ್ದಾರೆ. ಅದು ಕಮ್ಮನಲ್ಲಿ ಎಲ್ಲ ಬುಕ್ ಮಾಡಿದ್ಲಂತೆ. ನಾನು ನಮ್ಮ ಅಕ್ಕನ ನೆನ್ನೆ ಕೇಳಿದೆ ಆಯಿತಾ, ಎಲ್ಲಿ ಬುಕ್ ಮಾಡಿದ್ದೀರಾ ಸೈಕಲ್ ಅಂತ. ಅವಾಗ ಅವಳು ಹೇಳೋದು ಕಮ್ಮನಹಳ್ಳಿ ಸೈಡಲ್ಲಿ ಎಲ್ಲ ಬುಕ್ ಮಾಡಿದ್ದೀವಿ ಅಂತ. ಸೊ ಇವತ್ತು ನಮ್ಮಮ್ಮ ಬಂದಮೇಲೆ ನಾವು ಹೋಗಿಬಿಟ್ಟು ಸೈಕಲ್ನ ಎತ್ಕೊಂಡು ಬರ್ತೀವಿ ಗೈಸ್. ಈ ವಿಡಿಯೋನ ಫುಲ್ ನೋಡಿ. ನಮ್ಮ ಅಜ್ಜಿ ನನಗೊಂದು ಕೆಲಸ ಹೇಳಿದ್ದಾರೆ, ಸಾಮಾನು ತೊಳಿಬೇಕು ಅಂತ. ಬನ್ನಿ ಹೋಗ್ತೊಳ್ಳೆ ಅಂದರೆ ತುಂಬ ಬೈದ್ಬಿಡ್ತಾರೆ ಗೈಸ್. ಸೊ ನಾನು ಇವಾಗ ಹೋಗ್ತಿದ್ದೀನಿ ಸಾಮಾನು ತೊಳೆಯೋಕ್ಕೆ ಅಂತ. ನಮ್ಮ ಅಕ್ಕ ಮಲ್ಕೊಂಡಿದ್ದಾಳೆ ಪಾಪ ಗೈಸ್. ಬೆಳಗ್ಗೆ ಬಿದ್ದುಬಿಟ್ಲು. ಅವಳೇನು ಮಾಡಿದ್ಲು ಗೊತ್ತಾ, ಇದು ಯಾವಾಗಲೂ ಅವಳು ಸೈಕಲ್ನ ಕ್ಲೀನಾಗಿ ಎತ್ಕೊಂಡು ಹೋಗ್ತಿದ್ಲು ಆಯಿತಾ. ಇವತ್ತು ಬೇಕು ಅಂತ ಇಲ್ಲಿಂದ ಪುಷ್ ಮಾಡ್ಕೊಂಡು ಹೋದ್ಲ, ಟಪ್ ಅಂತ ಬಿದ್ದೋಗ್ಬಿಟ್ಲು ಗೈಸ್. ಪಾಪ ಡ್ರೆಸ್ ಎಲ್ಲ ಗಲೀಜಾಗೋಯ್ತು ಗೈಸ್. ಸೊ ಇವಾಗ ಮಲ್ಕೊಂಡಿದ್ದಾಳೆ. ಅವಳು ಯಾವ ಥರ ಮಲ್ಕೊಂಡಿದ್ದಾಳೆ, ಯಾವ ರೀತಿಯಲ್ಲಿ ಮಲ್ಕೊಂಡಿದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ ಗೈಸ್. ನಮ್ಮಕ್ಕ ಯಾವ ಥರ ಮಲ್ಕೊಂಡಿದ್ದಾಳೆ ಅಂತ. ಸಾಮಾನು ತೊಳಿತಿದ್ದೀನಿ, ಬನ್ನಿ ಗೈಸ್ ಸಾಮಾನು ತೊಳೆಯೋಣ. ನನಗೆ ಸಾಮಾನು ತೊಳೆಯೆಲ್ಲ ಕೆಲಸ ಕೊಡ್ತಾರೆ. ಸಾಮಾನು ತೊಳೆಯೋಣ. ತೊಳಿತಾನೂ ಇದ್ದೀನಿ. ನಾನು ಸಾಮಾನ ತುಂಬ ಕ್ಲೀನಾಗಿ ತೊಳಿತಿದ್ದೀನಿ ನೋಡಿ ಗೈಸ್. ಸಾಮಾನು ತಿಕ್ತಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಚಾನಲ್ಗೆ ಅದು 101 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು, ಸಾರಿ ಗೈಸ್ ಸ್ನೀಸ್ ಬಂತು ನಮ್ಮಪ್ಪಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬರೋ ಟೈಮ್ ಆಗಿಲ್ಲ. 5 o'clock ಬರ್ತೀನಿ ಅಂತ ಹೇಳ್ತಾರೆ. ಸೊ 5 o'clockಗೆ ಬರ್ತಾರೆ. ಅಷ್ಟೊತ್ತಿಗೆ ನಾನು ಸಾಮಾನೆಲ್ಲ ತೊಳೆದು ಬಿಡೋಣ. ನನಗೆ ಹೆಂಗೆ ಗೊತ್ತಾ ಗೈಸ್, 2 ಸಾಮಾನು ಇದು ಮಾಡ್ತೀನ ಸ್ಕ್ರಬ್ಬಲ್ಲಿ. ಅದು 2 ಸಾಮಾನು ಮಾಡಿದ ತಕ್ಷಣ ಹಾಗೆ ವಾಶ್ ಮಾಡಿಬಿಡ್ಬೇಕು. ನನಗೆ ಆ ಥರ, ನಿಮಗೆ ಹೆಂಗೋ ನನಗೆ ಆ ಥರ, ನಿಮಗೆ ಹೆಂಗೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಅಕ್ಕ ತುಂಬಾ ಸುಸ್ತಾಗ್ಬಿಟ್ಟು ಮಲ್ಕೊಂಡಿದ್ದಾಳೆ ಗೈಸ್. ಆಮೇಲೆ ನಾನು ತಟ್ಟೆನ ಕ್ಲೀನಾಗಿ ತೊಳೆದಿನ ಇಲ್ವಾ ಅಂತ ಕೂಡ ಚೆಕ್ ಮಾಡ್ತೀನಿ ಗೈಸ್. ಯಾಕಂತಂದರೆ ನಾನು ಬರೀ ಕ್ಲೀನ್, ಆ ಕಾರಣಕ್ಕೆ ತಟ್ಟೆನ ಕ್ಲೀನಾಗಿ ತೊಳೆದಿದ್ದೀನ ಇಲ್ವಾ ಅಂತ ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ತೀನಿ. ನಮ್ಮ ಅಜ್ಜಿ ನನಗೆ ಬೆಳಗ್ಗೆಯಿಂದ ಹೇಳ್ತಿದ್ರು ಸಾಮಾನು ತೊಳಿ ಅಂತ. ನಾನಂತೂ ತೊಳೆದೇ ಇಲ್ಲ. 2 ಕೆಲಸ ಹೇಳಿದ್ರು. ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡಿ ಬಂದ ತಕ್ಷಣ ದೇವ್ರ ನಮ್ಮ ಬ್ಲೆಸ್ಸಿಂಗ್ಸ್ ತೊಗೊಂಡು ದೇವ್ರ ಹತ್ರ ತಿಂದೆ ಆಯಿತಾ. ತಿಂದ ಮೇಲೆ 2 ಕೆಲಸ ಹೇಳಿದ್ರು. ಇದು ಅನಿಯನ್ ಮತ್ತು ಬಾಸ್ಕೆಟ್ ಇತ್ತು, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡು ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಮಾಡಿದೆ ಆಯಿತಾ. ಮಾಡಿಬಿಟ್ಟು ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಅಜ್ಜಿ ಎಷ್ಟು ಸತಿ ಹೇಳ್ಬೇಕು ನಿಮಗೆ ಸಾಮಾನು ತೊಳಿ ಅಂತ. ಸಾಮಾನನ್ನ ನಾನು ತೊಳೆದಿದ್ದೆ ಆಯಿತಾ. ತೊಳೆದಿಲ್ಲ, ಇವಾಗಲೇ ತೊಳಿತಾ ಇರೋದು. ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿ ಟೈಮು 4:20 ಆಗಿದೆ ಗೈಸ್. ಇನ್ನೊಂದು ಏನು ಗೊತ್ತಾ ಗೈಸ್, ಕಮೆಂಟ್ಸೇ ಬರ್ತಿಲ್ಲ ಗೈಸ್. ಎಷ್ಟು ಸತಿ ಹೇಳೋದು ಗೈಸ್. ನಿಮ್ಗೆ ಇನ್ನೊಂದು ಹೇಳಬೇಕು ಏನಂತಂದರೆ, ನಾವು ಡೇ 6 ಡೇ 7 ವಿಡಿಯೋಸ್, ಡೇ 6 ಡೇ 7 ಅಲ್ಲ, ಡೇ 3ಇಂದ ಡೇ 4 ಸ್ವಲ್ಪ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಅಮ್ಮ ಅವ್ರ ಕಡೆ ಆಯಿತಾ, ನಮ್ಮಮ್ಮ ಅವ್ರ ಅಮ್ಮ ಅವ್ರ ಕಡೆ, ನಮ್ಮಮ್ಮ ಅವ್ರ ಕಡೆನೇ ಇನ್ನೂ ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಆ ಕಾರಣಕ್ಕೆ ನಾವು ವೀಡಿಯೋಸ್ನ ಹಾಕೋಕ್ಕೆ ಆಗಿದ್ದಿಲ್ಲ ಗೈಸ್. ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಒಬ್ಬರು ಕಮೆಂಟ್, ನಮ್ಮ ಚಾನಲ್ಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ವಿಜಯ್ ಕುಮಾರ್ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಮಾತನಾಡಿದ್ದೀರಾ ಮೇಡಮ್ ಅಂತ ಹೇಳಿದ್ರು. ಅದು ಬಿಟ್ಟು ಕನ್ನಡದಲ್ಲೇ
ಮೆಸೇಜ್ ಹಾಕಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ಅವ್ರು ಹೂವರ್ ಇಟ್ ಅದು ಯಾರಿಗಾದ್ರೂ ಆಗಿರ್ಬೋದು, ನಮ್ಮ ಅಮ್ಮಗೆ, ಮೇಡಮ್ ದಟ್ ಮೀನ್ ನಮ್ಮ ಅಮ್ಮಗೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಬ್ಬರು ಹರ್ಷಿಕಾ 09, ಹರ್ಷಿಕಾ ವಿಲ್ ಟ್ರೈ ಟು ಡೂ ರೋಡ್ ಡ್ಯಾನ್ಸ್. ಐ ವಿಲ್ ಡೂ ರೋಡ್ ಡ್ಯಾನ್ಸ್. ಮತ್ತು ಆಮೇಲೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪರ್ಸನ್ ಅಂತ ಮೇಘಂತ್ ಅಂತ ಒಬ್ಬರು ಚಾನಲ್ ಇಟ್ಕೊಂಡಿದ್ದಾರೆ, ಅವರು ಕಳಿಸಿದ್ರು ಖುಷಿ ಅಕ್ಕ ಸೂಪರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಘಂತ್ ಅಂತ ಹೇಳ್ತೀನಿ. ಮತ್ತು ದೇ ಆರ್ ಮೈ ಅವರು ಬಂದ್ಬಿಟ್ಟು ನಮ್ಮ ರಿಲೇಟಿವ್ಸೇ, ಸುನಂದ ಆಯಿತಾ. ಸೊ ವಿ ಕಾಲ್ ಸುನಂದಮ್ಮ ಅಂತ. ಸೊ ಏನು ಗೊತ್ತಾ, ಅವರು ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹಾಕಿದ್ರು. ಓಕೆ ಆಂಟಿ ಅವರಮ್ಮ, ನಾವು ನೆಕ್ಸ್ಟ್ ಟೈಮಿಂದ ಅದನ್ನು ಸರಿ ಮಾಡ್ತೀವಿ, ನೆಕ್ಸ್ಟ್ ಟೈಮಿಂದ ವಾಯ್ಸ್ನ ಸರಿ ಮಾಡ್ತೀವಿ, ವಾಯ್ಸ್ ಬರೋ ಥರ ಮಾಡ್ತೀವಿ ಅಂತ ನಾನು ಹೇಳ್ತಿದ್ದೀನಿ ಗೈಸ್. ಸೊ ಗೈಸ್, ನಂದು ಇವಾಗ ತಾನೇ ಪಾತ್ರೆ ತೊಳೆದಿದ್ದಾಗೋಯ್ತು, ನಿಮಗೆ ತೋರಿಸ್ತೀನಿ ಗೈಸ್ ನಾನು ಎಷ್ಟು ಕ್ಲೀನಾಗಿ ಪಾತ್ರೆ ತೊಳೆದೀನಿ ಮತ್ತು ಯಾವ ಥರ ನಾನು ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ ಗೈಸ್. ನಾನು ಎಷ್ಟು ಕ್ಲೀನಾಗಿ ತೊಳೆದಿದ್ದೀನಿ ಸಿಂಕು, ಸಾಮಾನು ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಫಳ 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 ಅಂತ ಮಿನ್ಸಿದೆ ಗೈಸ್ ನಾನು ತೊಳೆದಿರೋದು. ವಾಕಿಂಗ್ ಮಾಡೋಣ, ಆಚೆ ತಂಪಾಗಿ ಗಾಳಿ ಬರ್ತಿದೆ, ಗಾಳಿ ಎತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗಾಳಿ ಎತ್ಕೊಳ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತದೆ ನನಗೆ, ಆಚೆ ಬಂದ್ರೆ ಒಂಥರ ಖುಷಿ ಆಗುತ್ತೆ. ಈ ನಮ್ಮ ಮನೆ ಹತ್ರ ಈ ಪುಟ್ಟ ನಾಯಿ ಇದೆ, ಪಪ್ಪೀಸ್ ಥರ ಆಯಿತಾ, ಪಪ್ಪೀಸ್ ಥರ ಆಯಿತಾ, ಅದನ್ನ ಎತ್ಕೊಬೇಕು ಅಂತ ಇಷ್ಟ ಗೈಸ್, ಬಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ನಾನು ಯಾವತ್ತೂ ಗಾಡಿ ಎತ್ಕೊಂಡು ಬಿಡ್ತಿದ್ದೆ, ಬಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ನನಗೆ ದಟ್ ಮೀನ್ ಗಾಡಿ ಅಂತಲ್ಲ, ಇಲ್ಲಿ ಗಣೇಶ, ಇದು ಗಣೇಶ ಆಯಿತಾ. ನಾವು ಯಾವುದೇ ಗಾಡಿ ಆಗಿರಲಿ ಏನೇ ಆಗಿರಲಿ ಗಣೇಶನೂ ಹಾಕ್ಸ್ತೀವಿ. ಗಣೇಶ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಅಥವಾ ನಮ್ಮ ಮನೆ ದೇವೇ ಆಗಿರ್ಬೋದು. ನಮ್ಮ ಮನೆ ದೇವರು ಬಂದುಬಿಟ್ಟು ಆಂಜನೇಯ. ಸೊ ಇಲ್ಲಿ SMP ಆಯಿತಾ. ಎಸ್ ನೋಡಿ ಗಾಯ್ಸ್, ನಮ್ಮ ಅಪ್ಪ SP ಅವರಿಬ್ಬರು ಇದು ಅಂತ ಹೇಳ್ಬಿಟ್ಟು ಅವರಿಬ್ಬರು ಈ ಕಲರ್ ಹಾಕ್ಸಿದ್ದಾರೆ, ನಮ್ಮಿಬ್ಬರು ವೈಟಲ್ಲಿ ಹಾಕ್ಸ್ಬಿಟ್ಟಿದ್ದಾರೆ. ಇನ್ನೊಂದೆಲ್ಲ ಬರ್ಸ್ಕೊಂಡಿದ್ದಾರೆ, ಬನ್ನಿ ಗೈಸ್ ತೋರಿಸ್ತೀನಿ. ನನ್ನ ಹೆಸರು ಹಾಕ್ಸ್ಕೊಂಡಿದ್ದಾರೆ ಗೈಸ್ ಇಲ್ಲಿ ನೋಡಿ. ಇಲ್ಲಿ ರೆಡ್ಡೀಸ್ ಅಂತ ಹಾಕ್ಸಿದ್ದಾರೆ, ಮತ್ತು ಇಲ್ಲಿ ಖುಷಿ ಅಂತ ಹಾಕ್ಸಿದ್ದಾರೆ. ಖುಷಿ ದಟ್ ಮೀನ್ ಮೀ ದ ಬ್ರೇವ್ ಗರ್ಲ್, ಖುಷಿ ಅಂತ ಹಾಕ್ಸಿದ್ದಾರೆ ಗೈಸ್. ನನಗೆ ಇದು ತುಂಬಾ ಇಷ್ಟ ಆಯಿತು, ಖುಷಿ ಅಂತ ಹಾಕ್ಸಿರೋದು ಗೈಸ್. ನಿಮ್ಗೊಂದು ಹೇಳ್ತೀನಿ, ನಮ್ಮ ಮನೆ ಹತ್ರ ಸ್ವಲ್ಪ ಗಿಡ ಮರ ಎಲ್ಲ ನಾವಿಸ್ಕೊಂಡಿರೋ, ಮರ ಅಂತ ಹೇಳಲ್ಲ, ಗಿಡಗಳು ಬೆಳೆದಿದೆ. ಬನ್ನಿ ಯಾವ ಥರ ಬೆಳೆದಿದೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ನಾವು ಆಚೆ ತೊಳೆಯೋವಾಗೆಲ್ಲ ರೆಡ್, ನನಗೆ ಈ ರೆಡ್ ಕಲರ್ ಹೂವು ಅಂದರೆ ತುಂಬಾ ಇಷ್ಟ. ಮತ್ತು ಇದರಲ್ಲಿ ನಾನೊಂದು ಮ್ಯಾಜಿಕ್ ಮಾಡಿದ್ದೀನಿ ಗೈಸ್. ಈ ಯೆಲ್ಲೋ ಕಲರ್ನ ಮಾತ್ರ ಎತ್ಕೊಂಡು ಇದು ಕೈಯಲ್ಲಿ ಈ ಥರ ಹಾಕ್ಕೊಂಡು, ಐ ಥಿಂಕ್ ಇದರಿಂದನೇ ಅವರು ಅರಿಶಿನ ಮಾಡ್ತಾರೆ ಅಂತ, ಇರಿ ತೋರಿಸ್ತೀನಿ. ಇದರಿಂದನೇ ಅರಿಶಿನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನು. ಫೋಕಸ್ಸೇ ಬರ್ತಿಲ್ಲ ಅಲ್ಲೇ. ಇದರಿಂದನೇ ಅರಿಶಿನ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಇವನ್ ಐ ಆಮ್ ನಾಟ್ ಶ್ಯೂರ್. ಸೊ ನೋಡಿ ಗೈಸ್, ಅರಿಶಿನ ಬರ್ತಿದೆ ಇದರಲ್ಲಿ, ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಆ್ಯಲೋವೇರಾ ಇದೆಲ್ಲ ಇವಾಗ ನಾವು ಕ್ಲೀನಾಗಿ ಪಾಟ್ಸ್ ಎಲ್ಲ ಇಕ್ಕಿರೋದು ಗೈಸ್. ಬೆಳಗ್ಗೆ ನಮ್ಮ ಅಜ್ಜಿ ಆ್ಯಲೋವೇರಾ ಇಷ್ಟು ಕೊಟ್ಟರು ಗೈಸ್, ಇಲ್ಲಿ ತನಕ ಕೊಟ್ಟರು ಆಯಿತಾ. ನಾನು ಹಚ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಮೇಲೆ ಏನಾದರೂ ಒಂಥರ ಪಿಂಪಲ್ಸ್ ಎಲ್ಲ ಬಂದುಬಿಟ್ರೆ ಅಂತ ಹೇಳಿ ನಾನು ಹಚ್ಕೊಂಡಿಲ್ಲ ಗೈಸ್. ಇನ್ನೊಂದು ಇದು ತೋರಿಸ್ತೀನಿ. ನನ್ನ ಕೈಗೆ ಏಟಾಗಿರೋದು ಇದು, ನನ್ನ ಅಡುಗೆ ಮಾಡೋಕ್ಕೆ ಹೋಗ್ಬಿಟ್ಟು ಮಾಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ಅಡುಗೆ ಅಂತಂದರೆ ಕಬಾಬ್ ಮಾಡೋಕ್ಕೆ ಹೋಗ್ಬಿಟ್ಟು ಮಾಡ್ಕೊಂಡಿರೋದು. ಇದು ಅಷ್ಟೇ, ಇದು ಬಂದುಬಿಟ್ಟು ಎಲೆಕ್ಟ್ರಿಕ್ ಕುಕ್ಕರ್. ಅನ್ನ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಅನ್ನ ಆಗಿದೆಯಾ ಇಲ್ವಾ ಅಂತ ನೋಡು ಅಂತ ಹೇಳಿದ್ರು. ನಾನು ಅದನ್ನ ಏನೋ ಮಾಡಿಕೊಂಡು ಇದನ್ನ ಮಾಡ್ಕೊಂಡಿರೋದು ಗೈಸ್. ಇಷ್ಟು ಏಟಾಗಿದೆ ಗೈಸ್, ಇಲ್ಲಿ ನೋಡಿ ಯಾವ ಥರ ಏಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅತಿ ಶೀಘ್ರದಲ್ಲಿ ನಮಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಗೈಸ್. ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ನೋಡೋಣ ಯಾವ ಥರ ಇರುತ್ತೆ ಅಂತ.
ನೋಡಿ ಗೈಸ್, ನಮ್ಮ ಅಜ್ಜಿ ರೀಲ್ಸ್ ನೋಡ್ತಾ ಇದ್ದಾರೆ. ಅಪ್ಪು ರೀಲ್ಸು ನೋಡಿ. ನಮ್ಮ ಅಜ್ಜಿ ಬಜ್ಜಿ ಒಂದು ಫೋನು, ನಮ್ಮ ಅಪ್ಪ ಒಂದು ಫೋನ್ ಇಟ್ಕೊಂಡು, ನಾನೊಂದು ಫೋನ್ ವೀಡಿಯೋ ಮಾಡಿಕೊಂಡು, ನಮ್ಮ ಪ್ರಜ್ಞಾ ಅವರು ನಾನು ಇವಾಗ ತಾನೇ ಪಾತ್ರೆ ತೊಳೆದ್ಬಿಟ್ಟು ಬಂದಿದ್ದೀನಿ ಆಚೆಗಡೆಗೆ. ಸ್ವಲ್ಪ ಫ್ರೆಶ್ ಏರ್ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನಾನು ಈಗ ತಾನೇ ಆಚೆ ಬಂದಿದ್ದೀನಿ. ಸ್ವಲ್ಪ ಎಂಜಾಯ್ ಮಾಡ್ತೀನಿ ಆಚೆ. ತಂಪಾಗಿ ಗಾಳಿ ಬರ್ತಿದೆ. ನಮ್ಮಮ್ಮ ಯಾವಾಗ ಬರ್ತಾರೆ ಅಂತ ಕಾಯ್ತಾನೆ ಇದ್ದೀನಿ. ನಾನು 4:20 ಅಂತ ನಾನು ತುಂಬ ಲಾರಿಗಳು, ಬಸ್ಗಳು ಬರ್ತಾ ಇರ್ತಾರೆ. ಆ ಕಾರಣಕ್ಕೆ ಇಲ್ಲಿ ಈ ಥರ ಮಾಡಿದ್ದಾರೆ ಗೈಸ್. ಯಾರು ಬರಬಾರ್ದು ಅಂತ, ಬಟ್ ಆಲ್ಸೋ ಬರ್ತಾರೆ. ಈ ಖಾಲಿ ಸ್ಪೇಸ್ ಇದೆ ಅಲ್ವಾ, ಆ ಕಡೆ ಎಲ್ಲರೂ ಬರ್ತಾರೆ ಗೈಸ್. ನಮ್ಮ ಏರಿಯಾ ಇಸ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು. ನಾಳೆ ನಮ್ಮ ಅಕ್ಕ ಬರ್ತಡೇ. ಅತಿ ಶೀಘ್ರದಲ್ಲಿ ಒನ್ ಡೇ ಬಿಟ್ಬಿಟ್ಟು ನಮ್ಮ ಮನೆಯಲ್ಲಿ ಇನ್ನೊಬ್ಬರು ಬರ್ತಡೇ ಆಗ್ತದೆ. ನೋಡಿ ಗೈಸ್, ಇಲ್ಲಿ ಯಾವ ಥರ ಹೂವು ಬೆಳೆದಿದೆ ನೋಡಿ ಗೈಸ್. ತುಂಬಾ ಚೆನ್ನಾಗಿದೆ ಗೈಸ್ ಹೂವು. ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ ಹೋಗೋಣ. ನಮ್ಮ ಅಜ್ಜಿ ನನಗಿಂತ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ. ನಾನು ಸ್ವಲ್ಪ ವಿಡಿಯೋ ಮಾಡಬೇಕಾಗಿತ್ತಲ್ಲ. ಹೋಗ್ತಿದ್ದೀನಿ ಪಾರ್ಕ್ಗೆ. ಎಲ್ಲಿದೆ? ವಾವ್, ನೈಸ್. ಇದು ಯಾವುದೋ ಚಿಕ್ಕ ಪಾರ್ಕು. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ತುಂಬಾ ಚೆನ್ನಾಗಿದೆ ಆಟ ಆಡೋಕ್ಕೆ. ಎಲ್ಲನೂ ಇದೆ ಗೈಸ್ ಇಲ್ಲಿ. ಬನ್ನಿ ಗೈಸ್, ನಾವು ಇವಾಗ ಸೊ ಗೈಸ್, ನಮ್ಮ ಅಕ್ಕಗೆ ನಾನು ಒಂದು ಸಣ್ಣ ಗಿಫ್ಟ್ ಥರ ಕೊಡೋಣ ಅಂತ ಹೇಳಿಬಿಟ್ಟು ಇದನ್ನು ಮಾಡಿದೆ. ಸೊ ಇದರಲ್ಲಿ ಏನು ಹಾಕಿದೆ ಅಂತ ಅಂದರೆ, ಸ್ವಲ್ಪ ಕಲರ್ ಪೇಪರ್ಸ್ ಅಂತೇನೆಲ್ಲ, ವೇಸ್ಟ್ ಪೇಪರ್ಸ್ ಇದ್ದರೆ ಕೂಡ ಹಾಕ್ಕೊಬೋದು. ವೇಸ್ಟ್ ಪೇಪರ್ಸ್ನ ಹಾಕಿಬಿಟ್ಟು ಅದ್ರ ಒಳಗಡೆ ಒಂದು ಲೆಟರ್ ಹಾಕೋಣ ಅಂತ ಹಾಕಿದ್ದೆ. ಬಟ್ ಅದು ವೀಡಿಯೋ ತೆಗ್ಯೋಕ್ಕಾಗಿಲ್ಲ ಗೈಸ್, ಸಾರಿ. ಅದು ತೆಗೆದಿದ್ದೆ, ಬಟ್ ಅದೇನಾಯಿತು ಗೊತ್ತಿಲ್ಲ. ನಾನು ಯಾವುದೋ ಮೂಡಲ್ಲಿ ಇಕ್ಕಿದೆ, ಆ ಕಾರಣಕ್ಕೆ ಅದು ಹಾಕೋಕ್ಕೆ ಆಗಿಲ್ಲ. ನಮ್ಮ ಅಕ್ಕಗೆ ನಾವು ಏನಂತ ಹೇಳಿದ್ವಿ ಅಂತಂದರೆ, ಸೈಕಲ್ ಈಸ್ಕೊಂಬಂದಿಲ್ಲ, ನಾಳೆ ತಾನೇ ನಿನ್ನ ಬರ್ತಡೇ, ನಾಳೆ ಈಸ್ಕೊಂಬರೋಣ ಅಂತ ಹೇಳಿದ್ವಿ ನಾವು. ಆಮೇಲೆ ನೆಕ್ಸ್ಟ್ ಡೇ ಕೇಳಿದ್ವಿ, ನಿನ್ಗೆ ಗೊತ್ತಿತ್ತಾ ಅಂತ. ಸೊ ಅವಳು ಹೇಳಿದ್ಲು ಗೊತ್ತಿತ್ತು ಅಂತ ಹೇಳಿಬಿಟ್ಟು. ಲಾಸ್ಟ್ ಟೈಮ್ ಕೂಡ ಇದೇ ಥರ ಟೆರೆಸಲ್ಲಿ ಇಕ್ಬಿಟ್ಟಿದ್ವಿ ಗೈಸ್ ಸೈಕಲ್ನ. ಈ ಸತಿ ಕೂಡ ಟೆರೆಸಲ್ಲೇ ಇಕ್ಕಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅವಳು ಬರ್ತಡೇ. ಅವಳಿಗೆ ನಾವು 2022 ಸೈಕಲ್ ಇಸ್ಕೊಟ್ವಿ, ಮತ್ತು 2024 ಸೈಕಲ್ ಇಸ್ಕೊಟ್ವಿ ಗೈಸ್. ನಮ್ಮ ಮನೆಯಲ್ಲಿ ಏನು ನೋಡ್ತಿದ್ರು ಅಂದರೆ, ಟಿ ವಿಲಿ ಲಕ್ಷ್ಮೀ ನಿವಾಸ ನೋಡ್ತಿದ್ರು ಗೈಸ್, ಜೀ ಕನ್ನಡಲ್ಲಿ. ನಾನು ಸುಮ್ಮನೆ ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಅಜ್ಜಿ ನೋಡ್ತಾ ಏನೇ ಮಾಡ್ತಿದ್ದೆ, ಸಾಕ್ಬಿಡು ಅಂತ, ಎಷ್ಟು ಪೇಪರ್ ಕಿತ್ತೀಯಾ ಅಂತ ಬೈತಿದ್ದು. ನಾನು ನಮ್ಮ ಅಕ್ಕ ಟ್ಯೂಷನ್ಗೆ ಹೋಗಿದ್ಲು, ಆ ಕಾರಣಕ್ಕೆ ನಮ್ಮ ಅಕ್ಕ ಬರೋಕ್ಕಾಗಿಲ್ಲ ಗೈಸ್ ಸೈಕಲ್ ಎತ್ಕೊಳ್ಳೋಕ್ಕೆ. ಅವಳು ಬಂದಿದ್ರೆ ಒಂಥರ ಚೆನ್ನಾಗಿರ್ತಿತ್ತು. ನಾನು ನಮ್ಮಮ್ಮ ನಮ್ಮ ಅಪ್ಪ ಹೋಗಿದ್ವಿ ಸೈಕಲ್ ಎತ್ಕೊಂಬಂದಿದ ತಕ್ಷಣ ನಾವು ಟೆರೆಸಲ್ಲಿ ಇಕ್ಬಿಟ್ವಿ ಗೈಸ್. ಆ ಕಾರಣದಿಂದ ಅವಳಿಗೆ ಗೊತ್ತಾಗಲ್ಲ ಅಂದರೆ ಟೆರೆಸ್ ಲಾಸ್ಟಲ್ಲಿ ಇಕ್ಬಿಟ್ಟಿದ್ವಿ, ಒಂದು ಕಡೆ ಗೊತ್ತಾಗ್ದಿರ. ಆವಾಗ ಅವಳು ಗೊತ್ತಾಗೇ ಇಲ್ಲ ಅಲ್ವಾ. ಹ್ಯಾಪಿ ಬರ್ಡೇ ಪ್ರಜ್ಞಾ. ಪ್ರಜ್ಞಾ ಹ್ಯಾಪಿ ಬರ್ಡೇ. ಏ ಪ್ರಜ್ಞಾ ಪೆಗ್ಗು ಹ್ಯಾಪಿ ಬರ್ಡೇ. ಲಿಸ್ರಾ హ్యాపీ బర్త్డే. మీ అప్పుడు విషెస్ వస్తుండే. హ్యాపీ బర్త్డే మా. ఏం కావాల్సిందే నీకు నా బర్త్డేకి? ಫ್ರೆಂಡ್ಸ್, ನಮ್ಮ ಅಪ್ಪ ಅಮ್ಮನಿಗಂತೂ ಸುಸ್ತೇ ಆಗೋಯ್ತು. ನಮ್ಮ ಅಕ್ಕ ಫೈನಲ್ ಆಗಿದ್ದು ಇದಾಗಿತ್ತು ಅವಳ 2022 ಇಯರ್ ಗಿಫ್ಟ್. ಈ ಥರ ಇತ್ತು ಗೈಸ್ ಅವಳ ಗಿಫ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಯಾವ ಥರ ಮಲ್ಕೊಂಡಿದ್ದಾಳೆ. ಎಬ್ಬಿಸಿದ್ರೆ ಕೂಡ ಎದ್ದೊಳ್ತಾನೆ.
ಹಾಂ ಹಾಂ ಎತ್ಕೊಂಡ್ರ ಅಕ್ಕ ಇವಾಗ ತಾನೇ ಎದ್ದಿರೋ ಕಾರಣಕ್ಕೆ ಸೈಕಲ್ನ ಆ ಥರ ನೋಡ್ತಿದ್ದಾಳೆ. ಸೈಕಲ್ ಯಾವ ಥರ ಇದೆ, ಏನೇನೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ. ಇವಾಗ ಸೈಕಲ್ನ ಆಚೆ ಎತ್ಕೊಂಡು ಬರ್ತಿದ್ದಾಳೆ ಗೈಸ್. ಅವಳು ಸ್ಲೋ ಆಗಿ ಮನೆ ಹಿಂಗೆ ಎತ್ಕೊಂಡು ಹಂಗೆ ಓಡಿಸ್ಕೊಂಡು ಬಂದಿದ್ದಕ್ಕೆ ಅವಳು ಬಿದ್ದಿದ್ದು. ಅಲ್ಲೇ ಸೈಕಲ್ ಇವಾಗೆಲ್ಲ ನಿಲ್ಸ್ಕೊಂಡಿದ್ದಾಳೆ, ಅಲ್ಲೇ ಬಿದ್ದಿದ್ಲು ಗೈಸ್ ಆ ಹುಡುಗಿ. ನಮ್ಮಮ್ಮ 12 o'clockಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದಕ್ಕೆ ನಾವು ಅಷ್ಟು ಬೇಗ ಎದ್ದಿದ್ದು. ನಮ್ಮ ತುಂಬ ಸತಿ ಎಬ್ಬರಿಸಿದ್ರು, 5 ಸತಿ ಎಬ್ಬರಿಸಿದ್ರು. ನಾವು ಎದ್ದೇ ಇಲ್ಲ. ಲಾಸ್ಟ್ ಟೈಮ್ ಎಬ್ಬರಿಸಿದ್ರು, ಆವಾಗ ಎದ್ದಿದ್ವಿ. ಆಮೇಲೆ ನಮ್ಮ ಅಕ್ಕ ಅದು ಹಳೆ ಸೈಕಲ್ ಇತ್ತಲ್ವಾ, ಅದು ತುಂಬ ಸತಿ ಪಂಚರ್ ಆಗ್ತಿತ್ತು. ಅದಕ್ಕೆ ಈ ಸತಿ ದೊಡ್ಡ ಟಯರ್ ಇರೋದು ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೊಡ್ಡ ಟಯರ್ ಇರೋದೇ ಇಸ್ಕೊಂಡಿದ್ದೀವಿ ಗೈಸ್. ಮತ್ತು ಈ ಹೊಸ ಸೈಕಲ್ ಬಂದುಬಿಟ್ಟು ಜಸ್ಟ್ 16,500 ಅಷ್ಟೇ ಗೈಸ್. ಜಸ್ಟ್ 16,000 ಆಗಿದ್ದು ಗೈಸ್. ನಮ್ಮ ಅಕ್ಕ ನೋಡಿ ಗೈಸ್ ಯಾವ ಥರ ಓಡಿಸ್ತಿದ್ದಾಳೆ ಅಂತ ನೋಡಿ ಗೈಸ್. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಿಸ್ತಾನೆ ಇದ್ಲು. ನಾನು ಈ ಕಡೆ ವೀಡಿಯೋ ಹಾಕಬೇಕು ಮತ್ತು ನನ್ನ ಜೊತೆ ಮಾತಾಡಲೂಬೇಕು ಗೈಸ್. ಪ್ಲೀಸ್ ಕಮೆಂಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ಇನ್ನೊಂದು, ನಮಗೆ ಈಗ ಸದ್ಯಕ್ಕೆ 111 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಜನ್ಮದಿನಮಿದಂ ಐಪ್ರಿಹಾಸಕೆ ಶಂಕನೋತು ತೇ ಸರ್ವದಾಂಬುದಂ ಪ್ರಾರ್ಥಯಾಮಹೇ ಭವತು ಸಾಯುಷಿ ಈಶ್ವರಸ್ತತಾ ತ್ವಾಂಚ ರಕ್ಷತು ಪುಣ್ಯಕರ್ಮಣಾಂ ಕೀರ್ತಿಮಜ್ರಯಾ ಜೀವನಂ ತವ ಭವತು ಸಾರ್ಥಕಂ ಜೀವನಂ ತವ ಭವತು ಸಾರ್ಥಕಂ. ಫಸ್ಟು ದೇವ್ರ ಹತ್ರ ಮುಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಮ್ಮ ದೇವ್ರ ಹತ್ರ ಮುಕ್ಕೊಂಡು, ಆಮೇಲೆ ನಮ್ಮ ಕಾಲಿಗೆ ಮುಕ್ಕು ಅಂತ ಹೇಳಿಬಿಟ್ಟು ಫಸ್ಟು ನಮ್ಮ ಅಕ್ಕ ದೇವ್ರ ಹತ್ರ ಮುಕ್ಕು ಅಂತಿದ್ಲು ಗೈಸ್. ನಮ್ಮ ಅಕ್ಕ ಡ್ರೆಸ್ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್. ಸ್ವಸ್ತ್ಯಸ್ತು ತೇ ಕುಶಲಮಸ್ತು ಚಿರಾಯುರಸ್ತು.